ಫ್ರೆಂಡ್ಸ್, ಫೋನ್ ಕೂಡ ಬಂದಿತ್ತು ನೋಡಿ. ಈಗ ನಾನು ಪೂಜಕ್ಕಾಗಿ ಹೋಗ್ತಾಯಿದ್ದೀನಿ. ಮಗಳೇನು ಬರ್ತಾಯಿಲ್ಲ. ಮಗಳಿಗಾಗಿ ಟಿಫಿನ್ ಇದೆ ನೋಡಿ, ಟಿಫಿನ್ ಮಾಡ್ತಾಳೆ. ಬಾ ಅಂತಂದರೆ ಹೋಗಬೇಕಾದ್ರೆ ಹ್ಞೂ ಅಂತ ಹೇಳಿದ್ಲಿ. ಈಗ ಬಟ್ ಬಾ ಒಲ್ಲೆ ಅಂತಿದ್ದಾಳೆ ನೋಡಿ. ಟೈಮ್ ಬಂದು 12:40 ಆಯಿತು. ಫೋನ್ ಕೂಡ ಬಂತಲ್ಲ, ಹಾಗಾಗಿ ಹೋಗ್ತಾಯಿದ್ದೀನಿ. ಈಗ ಬನ್ನಿ ಹೋಗೋಣ. ಅಲ್ಲದೆ ನೋಡಿ ಸೋಪ್, ಬಟ್ಟೆ ಸೋಪು ಇಲ್ಲಿ ಕೂತಾಳಕ್ಕೆ ಬಂದೀಗ. ಯಾರಿ ಆಕೆಗೆ 16, 17. ಏನು ಮಾಡ್ತಿ? ಏ ಬೇಡವ ಯವ್ವ, ಬೇಡಪ್ಪ. ಬೇಡವ ತಾಯಿ, ಬೇಡ. ಡಾಕ್ಟ್ರ್ ಹತ್ರ ತೋರಿಸಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಬೇಡ. ಹಾಂ, ಯೋಗಿ ಮನೆಗೆ ಬಂದ, ಶ್ರೀ ಗುರು ದೇವ ಮನೆಗೆ ಬಂದ. ಕಂಡು ನಾನು ಕರಗಿ ಹೋದೆ ಆತ್ಮನನ್ನ, ಶ್ರೀಪಾದವನ್ನ ಕಂಡೆ ಶ್ರೀದತ್ತನ. ಇದೇ ಎಚ್ಚರದ ಜಗವೆಲ್ಲ ವ್ಯಾಪಿಸಿ, ಇದಕ್ಕಾಧಾರ ತಾನಾಗಿ ಸೃಷ್ಟಿಸಿ, ಇದೇ ಈ ವೇಷದಿ ತೋರಿತಾ ನಿಂತಗಿ, ಇದೇ ಈ ವೇಷದಿ ತೋರಿತಾ ನಿಂತಗಿ, ಇದು ವೈಶ್ವರ ಪಾದ ಕಂಡೆನಿ. ಪೂಜಾ ಕೂಡ ಸ್ಟಾರ್ಟ್ ಆಗಿತ್ತು ನೋಡಿ. ನಾವು ಬರೋದ್ರೊಳಗೆ ಪೂಜಾ ಬಂದು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ 112ನೇ ಪುಣ್ಯತಿಥಿ ಏನು ಪೂಜಾ ಕೂಡ ಇತ್ತು ನೋಡಿ. ಹಾಗಾಗಿ ಈಗ ಎಲ್ಲರೂ ಬಂದು ಸೇರಿದ್ವಿ. ಅದಾದ ನಂತರ ಸ್ವಲ್ಪ ಹಾಡು ಅದೆಲ್ಲ ಹಾಡಿದ ನಂತರ ನೈವೇದ್ಯ ಕೂಡ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು, ನೈವೇದ್ಯ, ಆರತಿ, ತೀರ್ಥ ಎಲ್ಲ ಆದ ನಂತರ ನಾವು ಕೂಡ ಊಟ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ. ಕರೆಕ್ಟ್ ಟೈಮಿಗೆ ಊಟ ಆಯ್ತು ಅಂತಲೇ ಹೇಳ್ಬೋದು. ತುಂಬ ಜನಕ್ಕೇನು ಹೇಳಿದ್ದಿಲ್ಲ ನೋಡಿ, ಒಂದು 50ರಿಂದ 60 ಜನಕ್ಕೆ ಹೇಳಿದ್ರಂತ. ಹಾಗಾಗಿ ಎಲ್ಲರೂ ಬಂದಿದ್ವಿ ನಾವು. ತುಂಬ ಖುಷಿ ಆಯಿತು ಮಹಾರಾಜರ ದರ್ಶನ ಮಾಡಿಕೊಂಡು ಪೂಜೆ ಅದೆಲ್ಲ ನೋಡಿ. ನನಗೂ ಕೂಡ ಆರಾಮಿದ್ದಿಲ್ಲಲ್ಲ, ಸ್ವಲ್ಪ ಆರಾಮಂತ ಕೂಡ ಅನ್ನಿಸ್ತು ನೋಡಿ ನನಗೆ. मचई की जय, जय श्री ब्रह्मा महाराज की जय, जय जय वीर समर्थ श्री राम समर्थ। वेदोक्तमन्त्रविद्वान् योगिनोपयामि
नमस्करोमि या निकाल बाबा नाम भगवान ज नाम चंद्र अखिलम बड़े पापोहम जय राम श्री राम जय राम जय 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 जय गीता प्रभात अकालं ज्ञानं सर्वव्याधिनिवारणं सद्गुरु पादोदकं तीर्थं जठरे धारयामि जय जय श्री राम जय जय श्री राम जय जय श्री राम जय राम जय जय श्री राम जय जय श्री राम जय जय श्री राम तुझे कारणे देह माझा प्रणाम उपेक्षु ಹಾಯ್ ಫ್ರೆಂಡ್ಸ್, ಬನ್ನಿ. ಟೈಮ್ ಬಂದು 3:30 ಆಯ್ತು ನೋಡಿ. ಈಗ ಜಸ್ಟ್ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಂತರ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಮಗಳು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿ ಏನಂತೇಳಿ ಹೋಗ್ತಾನೆ ಹೇಳ್ತೀನಂತ. ಬನ್ನಿ ಫ್ರೆಂಡ್ಸ್, ನಾನೀಗ ಏನಂತಾರೆ ಪೂಜೆ ಅದಕ್ಕೆಲ್ಲ ಹೋಗಿ ಬಂದೆಲ್ಲ. ಊಟ ಅದೆಲ್ಲ ಕರೆಕ್ಟ್ ಟೈಮ್ ಆಯ್ತು ಅಂತಲೇ ಹೇಳ್ಬೋದು. ನಾವು ಹೋದಾಗಿನ ಪೂಜೆ ನಡೀತಿತ್ತು ನೋಡಿ, ಹಾಗಾಗಿ ಈಗ ಬಂದ್ವಿ. ಊಟ ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದು ಕೂಡ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಯಾಕಂದರೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಲ್ಲ, ಹಾಗಾಗಿ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ಎಲ್ಲಿಗೆ ಹೋಗ್ತೀವಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಬನ್ನಿ ಹೋಗೋಣ. ಫೋಟೋ ತೆಗಿತಿದ್ದಾರೆ ತಡಿ ಫೋಟೋ ತೆಗಿತಿದ್ದಾರೆ ನಮ್ಮ ಮನೆಯವರು. ತೆಗೀರಿ. ಮಗಳು ಕೂಡ ಇನ್ನೂ ರೆಡಿ ಆಗಬೇಕು. ನಾನು ಒಂದು 2 ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡಿದೆ ನೋಡಿ. ಯಾಕಂದರೆ ಈಗ ಪೂಜೆಗೆ ಹೋಗಿ ಬಂದಿವಲ್ಲ, ಹಾಗಾಗಿ ನಾನು ಮುಖ ತೊಳೆದಿಲ್ಲ. ಹಾಗೆ ಪೂಜೆಗೆ ಹೋಗಿ ಬಂದಿವಿ ಅಂತ ಈಗ ಹಂಗೆ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲಿ ಏನನ್ನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಟೈಮ್ ಬಂದು 3:35 ಆಗಿದೆ ನೋಡಿ. ಅದೇ ಹೇಳ್ತಾಯಿದ್ರು ನಮ್ಮ ಮನೆಯವರು, ಹೊರಗಡೆ ಹೋಗಿ ಬಂದೆಲ್ಲ ಒಂದು ಸ್ವಲ್ಪ ಏನು ಆರಾಮ ಅನಿಸುತ್ತೆ ನೋಡಿ ನಿನಗೆ ಅಂತ ಕೇಳಿದ್ರು ಅವರು. ಹೌದ್ರಿ ಅಂತ ಹೇಳಿದೆ. ಯಾಕಂದರೆ ಮನೆಯಲ್ಲೇ ಇದ್ದಿದ್ದು ನಮಗೂ ಬೇಜಾರಾಗಿರುತ್ತಲ್ಲ, ಹಾಗಾಗಿ ಮೊದಲೇ ಬೇರೆ ಆರಾಮಿರಲಿಲ್ಲ. ಹಾಗಾಗಿ ಆದರೂ ಕೂಡ ಇನ್ನು ಹೊರಗಡೆ ತುಂಬ ಚಳಿ ಇದೆ ನೋಡಿ. ಹೊರಗಡೆ ಮಾತ್ರ ತುಂಬ ಚಳಿ ಇದೆ ಅಂತಲೇ ಹೇಳ್ಬೋದು. ರೆಡಿಯಾಗಿದ್ದಾಳೆ ನೋಡಿ ಮಗಳು ಕೂಡ. ನಾನು ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಮನೆಯವ್ರು ಕೂಡ ರೆಡಿಯಾಗಿದ್ದಾರೆ. ಆವಾಗಲೇ ಗಾಡಿ ಒರೆಸಿ ನಿಂತ್ಕೋತೀನಿ, ನೀವು ಬರ್ರಿ ಅಂತ ಹೇಳಿದ್ರು. ಬಾ ನಿನ್ನೇನು ವಿಡಿಯೋದಾಗ ತೊಗೊಳಂಗಿಲ್ವಾ? ಸುಮ್ಮನೆ ಬೇಡ, ಇಲ್ಲೇ ಅವಲ್ಲ ಅವನ್ನ ಹಾಕೋ. ಇರಲಿ ಹೇಳ, ನಡೀತದೆ. ಬೇಡ, ಇಷ್ಟು ದಿನ ಹಾಕ್ಕೊಂಡಿಲ್ಲ. ಹಲ್ಲಿಗಿಲ್ಲಿ ಇರ್ತಾವೆ ಒಳಗಡೆ ಹುಳ ಅದೇನಾದರೂ. ಅದನ್ನೇ ಹಾಕೋ. ಸುಮ್ಮನೆ ಏನೂ ತೊಗೊಳಂಗಿಲ್ಲ, ನೋಡಿ ಬರೋಣ ಅಂತ. ಸ್ವಲ್ಪ ಹೊರಗಡೆ ಹೋಗಂದ್ರೆ ಟೈಮ್ ಪಾಸ್ ಕೂಡ ಆಗುತ್ತೆ. ಅದಕ್ಕೆ ಬನ್ನಿ ಹೋಗೋಣ. ಯಾಕ ಏನದು ಅಪ್ಪ? ಏನಾಗೈತಿ ಇಲ್ಲೆಲ್ಲ? ಯಾವಾಗ? ಹೌದಾ? ಎಲ್ಲಿ ಅಪ್ಪಿ? ಓ ಬರ್ರಿ ಇಲ್ಲಿ, ಒಂದು ನಿಮಿಷ ಬರ್ರಿ ಅಪ್ಪಿ, ಬರ್ರಿ ಇಲ್ಲಿ. ಒಂದು ನಿಮಿಷ ಬರ್ರಿ ಇಲ್ಲಿ. ಎಲ್ಲರೂ ನಿಂತು ಒಂದ್ಸರಿ ಹಾಯ್ ಹೇಳಿ ಹೋಗ್ರ. ಬಂದಿಲ್ಲಲ್ಲ ನೀವು ಒಟ್ಟ ನಮ್ಮ ಮನೆಗೆ, ಅದಕ್ಕೆ ಬಾಯ್.
ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಮನೆ ಹತ್ರ ಎಲ್ಲ ಓಣಿ ಇತ್ತು, ಹಾಗಾಗಿ ಜಾಸ್ತಿ ಆ ಕಡೆ ಬಿಡ ಮಾಡ್ಕೊಂಡಿಲ್ಲ. ನಂತರ ಈಗ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ಗಾಡಿ ಮೇಲೆ. ತುಂಬ ದಿನ ಆಗಿತ್ತಲ್ಲ, ಹುಡುಗರು ಹಾಯ್ ಮಾಡಿದ್ರು ನೋಡಿ ನಿಮಗೂ ಕೂಡ. ಎಲ್ಲಿಗೆ ಹೋಗ್ತಿದ್ದೀರಿ ಈಗ? ಗೊತ್ತಿಲ್ಲ, ನಾನು ಒಬ್ಬಕಿಗೆ ಗೊತ್ತದು ಎಲ್ಲಿಗೆ ಹೋಗ್ತೀವಿ ಅಂತೇಳಿ. ನಂತರ ಶೇರ್ ಮಾಡ್ತೀನಿ. ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್, ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬಿಡಿ. ಇದೇ ಊರಾದ್ರೆ ಗೊತ್ತಿರುತ್ತಾ, ಬೇರೆ ಊರವರಿಗೆ ಆದರೆ ಗೊತ್ತಿರೋಂಗಿಲ್ಲ. ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಹೋಗ್ಬೇಕು ನೋಡಿ, ಎಲ್ಲಿಗೆ ಹೋಗ್ತೀವಿ ಅಂತೇಳಿ ಗೊತ್ತಾಗುತ್ತೆ ನಿಮ್ಗೆ. ಬಸ್ ಸ್ಟ್ಯಾಂಡ್ ಆದ ನಂತರ ಇದು ರಾಮ ಮಂದಿರ ಅಥವಾ ರಾಮದೇವ್ರ ಗುಡಿ ಅಂತ ಕೂಡ ಕರೀತಾರೆ ನೋಡಿ. ಅದಾದ ನಂತರ ಬರೋದು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಹಾಂ, ಇದೇ ನೋಡಿ ನಾವು ಬಂದಿರೋಂಥ ಸ್ಥಳ ನೋಡಿ. ನಮ್ಮನೆಯವರಿಗೆ ಗಾಡಿ ಸ್ಟಾಪ್ ಮಾಡಿಸ್ಬಿಟ್ಟು ಈಗ ಇಲ್ಲಿ ಇಳಿದಿದ್ದೀನಿ ನಾನು. ಫಸ್ಟು ಬಸ್ ಸ್ಟ್ಯಾಂಡ್ ಆದ ನಂತರ ರಾಮ ಮಂದಿರ, ಅದಾದ ನಂತರ ಸರೋಜಮ್ಮ ಕಲ್ಯಾಣ ಮಂಟಪ. ಯಾಕೆ ಬಂದಿದ್ದೀವಿ ಅಂದರೆ 159 ರೂಪಾಯಿಗೆ ನ್ಯೂ ಬಾಂಬೆ ಬಿಗ್ ಬಜಾರ್ ಅಂತ ಬಂದಿದೆ ನೋಡಿ. ಇವೆಲ್ಲ ಐಟಮ್ಸ್ ಸಿಗ್ತಾವಂತೆ, ಒಳಗಡೆ ಹೋಗಿ ನೋಡೋಣ. ಅಂದ್ರೇನು 159 ಏನೇನು ಬರ್ತಾವ ನೋಡೋಣ. ನೋಡ್ತಿರ್ಬೋದು, ಇದೇ ನೋಡಿ. ಇಲ್ಲಿ ಮದುವೆ ಕೂಡ ಎಲ್ಲ ನಡೀತವೆ. ಮದುವೆ ಇಲ್ಲ ಅರ್ಥ ಟೈಮ್ ಒಳಗೆ ಈ ರೀತಿಯಾಗಿ ಸೇಲ್ ಏನಾದರೂ ಸೇಲ್ ಮಾಡ್ತಿದ್ರೆ ಕೊಡ್ತಾರೆ. ಸೇಲ್ ಮಾಡಬೇಕಾದ್ರೆ ಅಂದರೆ ಏನಾದರೂ ಒಳಗಡೆ ಸಾಮಾನಿಟ್ಟು ಸೇಲ್ ಮಾಡಬೇಕಾದ್ರೆ ಕೊಡ್ತಾರೆ ನೋಡಿ. ಕಲ್ಯಾಣ ಮಂಟಪ ಅಲ್ಲ, ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಬರ್ತಾಯಿದ್ದಾರೆ, ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. ಒಳಗಡೆ ಏನೇನಿದಾವೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಬನ್ನಿ. ತುಂಬ ಜನ ಇದ್ದಾರೆ ಅಂತ ಅನಿಸುತ್ತೆ. ನಾನು ಕೂಡ ಈಗ ಹೋಗಿದ್ನಲ್ಲ ಪೂಜಕ್ಕಾಗಿ, ಅಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಅವಾಗ ಎಲ್ಲರೂ ಹೇಳಿದರು. ಇಲ್ಲೆಲ್ಲ ಸಾಮಾನು ಸಿಗ್ತಾವೆ, ಹೋಗಿ ಬರಬೇಕು. ಸ್ಯಾಟರ್ಡೆ ಸಂಡೇ ಅಷ್ಟೇ ಇರೋದಂತ ಹೇಳಿದರು. ಹಾಗಾಗಿ ನಾವು ಮನೆಗೆ ಹೋದ ತಕ್ಷಣ ನಮ್ಮ ಮನೆಯವ್ರಿಗೆ ಕೂತ್ಕೊಂಡಿದ್ರು, ನಮ್ಮ ಮನೆಯವರಿದ್ದರು. ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ನೋಡಿ. ಒಂದು ಫೋಟೋ ತೆಗಿ. ಎಷ್ಟು ಚಂದವಲ್ಲ, ನನ್ನ ಫೇವ್ರೇಟ್ ಇವೆಲ್ಲ. ಮಸ್ತವ ನೋಡಿ. ನಾ ತೊಗೊಂಡಿದ್ನಲ್ರಿ, ಚೇರ್ ಮೇಲೆ ಹಾಕ್ಲಿಕ್ಕೆ. ಹೈಟ್ ಆಗ್ತಾವ ನೋಡಿ.
ಯಾವ ತೊಗೊಂಡ್ರು 160 ರೂಪಾಯಿ. ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿದ್ದಾವೆ. ರೇಟ್ ತಕ್ಕಂಗೆ ಕ್ವಾಲಿಟಿ ಇದ್ದೇ ಇರ್ತಾವೆ, ಚೆನ್ನಾಗಿಲ್ಲ ಅಂದರೆ. 160 ರೂಪಾಯಿಗೆ ಏನು ಬರುತ್ತೆ? 160 ರೂಪಾಯಿಗೆ ಏನು ಬರುತ್ತೆ ಪಾಪ? ಅಲ್ಲ, ಕ್ವಾಲಿಟಿ ಮೇಲೆ ರೇಟ್ ಇರ್ತಾವೆ ಅಷ್ಟೇ, ನಾವು ಅಂತೀವಿ. ಹೌದು, ಒಂದೇ ಒಂದು ಪೀಸ್ 160. ಅದೇ ಚೆನ್ನಾಗಿದ್ದಾವೆ. ಅನ್ಬೇಕಾಗುತ್ತಾ ನೋಡಿ ಫ್ರೆಂಡ್ಸ್, ಬರೀ 160 ಚೆನ್ನಾಗಿಲ್ಲ ಕ್ವಾಲಿಟಿ ಅಂತ. ಬಟ್ ಅದ್ರ ರೇಟ್ ತಕ್ಕಂಗೆ ಇರ್ತಾವೆ ಕ್ವಾಲಿಟಿ. 160 ರೂಪಾಯಿಗೆ ಏನು ಬರುತ್ತೆ ಮತ್ತು? ಬೇಕಂದರೆ ತೊಗೋಬೇಕು ಅಷ್ಟೆ. ಟ್ರೇಗಿ ಎಲ್ಲ ಚೆನ್ನಾಗಿದೆ. ಇದು ಉಳ್ಳಾಗಡ್ಡಿ ಹಾಕ್ಲಿಕ್ಕೆ, ಈರುಳ್ಳಿ ಹಾಕ್ಲಿಕ್ಕೆ, ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಎಲ್ಲ ಮಸ್ತ್ ಇದಾವೆ. ವೆರೈಟೀಸ್ ಮಾತ್ರ ಸೂಪರ್ ಇದಾವೆ. ದುಡ್ಡು ಹಾಕೋದು. ಹಾಂ, ಮತ್ತು ವೀಡಿಯೋ ಮಾಡ್ಕೋಬೇಕು, ಅದು ಮಾಡ್ಕೋಬೇಕಂತೀನಿ, ನೆನಪ ಆಗಲ್ಲ. ಚಲೋ ಅಲ್ಲ ಅಣ್ಣ? ನೀವೆಲ್ಲಿ ಎಷ್ಟು ತಂದಿದ್ರಲ್ಲ? 100? ಬಾ ಸ್ವಲ್ಪ ಚೇಂಜ್ ಅವಲ್ಲ, ಸ್ವೀಟ್ ಅವನ ಇರ್ತಾವೆ. ಡಿಫ್ರೆನ್ಸ್ ಇರಲಾರ್ದು ಅವ್ರು ಯಾಕೆ ಕೊಡ್ತಾರೆ ನೀವಂತ. ಹೌದಲ್ಲ ಮತ್ತೆ? ಇಲ್ಲಿ ಹೋಗ್ತೀಯನವ ತನ್ವಿ? ಹಾಂ, ಶ್ರೀಮಂತ ಕಾರ್ಯಕ್ರಮ ಅದ ಅಂತ ನೋಡಿ ನಾಳೆ. ಹೋಬಾ. ಯಾಕೆ ವಿಡಿಯೋ ಕಟ್ ಮಾಡೀನಿ ಅಂತ ಅಂದ್ಕೊಂಡಿನಿ? ವಿಡಿಯೋ ಕಟ್ಟೇ ಮಾಡಿಲ್ಲ, ಹಂಗೆ ಹೊಂಟ್ಬಿಟ್ಟೀನಿ. ಎಷ್ಟುಕೊಂದ್ರಿ ಬ್ಲೌಸ್ ಹಾಕ್ಲಿಕ್ಕೆ? 10 ರೂಪಾಯಿ. ಇವರು ಇಲ್ಲಿ ಅವರು ಮಾಡ್ಬೇಕು. ಮತ್ತು ಹೊರಗೆ ಹೋದಾಗಿಂದ ಬರೋ ತನಕ ವೀಡಿಯೋ ಮಾಡಿದರೆ ಡೈಲಿ ಲಾಗ್ ಅನ್ಸ್ಕೊಳ್ತಾ. ಇಲ್ಲಾಂದ್ರೆ ಇದೇನಪ್ಪ ಅರ್ಧಂಬರ್ಧ ವೀಡಿಯೋ ಮಾಡ್ಕೊಂಡ್ರಲ್ಲಿ ಇವರು ಅಂತಾರೆ. ಯಾವಾಗ ಬಂದರು ಯಾವಾಗಿಲ್ಲ, ಹೋಗೋದಷ್ಟೇ ಹೇಳ್ತಾರೆ, ಬರೋದು ಹೇಳಂಗಿಲ್ಲ, ಬೀಗ ತೆಗಿಯೋದು ಹೇಳಂಗಿಲ್ಲ ಅಂತಾರೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಬಂದೀವಿ ಮನೆಗೆ. ಮಗಳಂತೂ ಏನೂ ತೊಗೊಳ್ಳೇ ಇಲ್ಲ. ಬಟ್ ನನಗಾಗಿ ಒಂದು ಗಿಫ್ಟ್ ಕೊಡಿಸಿದ್ದಾರೆ, ಬನ್ನಿ ತೋರಿಸ್ತೀನಿ ಏನಂತೇಳಿ. ತಂದೆ ಮಗಳು ಇಬ್ಬರು ಸೇರಿ ನನಗೊಂದು ಗಿಫ್ಟ್ ಕೊಡಿಸಿದ್ದಾರೆ. ಏನು ಅಂತಂದರೆ ನೋಡಿ, ಇಲ್ಲಿದೆ ಅದೇ ಗಿಫ್ಟ್. ಇದೇ ನೋಡಿ ಆ ಗಿಫ್ಟ್ ಅಂದರೆ ವ್ಯಾನಿಟಿ ಬ್ಯಾಗ್. ಹಾಗೆ ಹಣ್ಣು ಕೂಡ ಇದ್ವಲ್ಲಿ, ಹಣ್ಣು ಕೂಡ ತೊಗೊಂಬಂದ್ವಿ. ಯಾಕಂದರೆ ಇನ್ನೂ ಸ್ವಲ್ಪ ಪೇಷಂಟ್ ಇದ್ದೀವಿ ಮನ್ಯಾಗ. ಹಾಗಾಗಿ ಈ ಬ್ಯಾಗ್ ಯಾಕೆ ತೊಗೊಂಡೆ ಅಂತಂದ್ರೆ ಬೇಡ ಅಂತಂದೆ. ಬಟ್ ಮಗಳು ನಮ್ಮ ಮನೆಯವರು ಕೊಡಿಸಿದ್ರು ನೋಡಿ. ಯಾಕೆ ಕೊಡಿಸಿದ್ರು ಅಂತಂದರೆ ಡಿಸೆಂಬರ್ 7ಗೆ ನನ್ನ ಬರ್ಡೇ ಇತ್ತು. ಬಟ್ ನಾನು ಆರಾಮಿಲ್ಲ ಅಂತ ಮಲ್ಕೊಂಡಿದ್ನಲ್ಲ, ಏನೂ ಗಿಫ್ಟ್ ಕೊಡಿಸಿಲ್ಲ ಅಂಥೇಳಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗನೆ ತಂದೆ ಮಗಳು ಸೇರಿ ನನಗೆ ಈ ಗಿಫ್ಟ್ ಕೊಟ್ಬಿಟ್ರು ನೋಡಿ.
ಕಲರ್ ಚೆನ್ನಾಗಿದೆ, ಪರ್ಪಲ್ ಕಲರ್ ಇದೆ, ಲೈಟ್ ಪರ್ಪಲ್ ಕಲರ್ ಇಷ್ಟ ಆಯಿತು. ಮಗಳ ಚಾಯ್ಸ್ ಇದು. ಬೇಡ ಅಂತಂದೆ, ಬಟ್ ನನಗೆ ಎಷ್ಟು ವೆನಿಟಿ ಬ್ಯಾಗ್ ಇದ್ದರೂ ಯೂಸ್ ಆಗ್ತಾವೆ ನೋಡಿ ನಾನು ಮಟ್ಟಕ್ಕೆ ಹೋಗೋದ್ರಿಂದ. ಹಾಗಾಗಿ ಮಗಳ ತಂದೆ ಕಡೆಯಿಂದ ಬರ್ಡೇ ಗಿಫ್ಟ್, ಅಪ್ಪ ಮಗಳಿಂದ ನನಗೆ ಗಿಫ್ಟ್, ಚೀಪ್ ಆ್ಯಂಡ್ ಬೆಸ್ಟಾಗಿ ಗಿಫ್ಟ್ ಸಿಕ್ಬಿಡ್ತು ನೋಡಿ. ನನಗೆ 2 ಪರ್ಸ್ ಬಂದಿದ್ದಾವೆ ನೋಡಿ. ಅದರಲ್ಲಿ ಯಾರಾದರೂ ಗಂಗಾವತಿಯಲ್ಲಿ ಇರೋರಿದ್ದರೆ ಹೋಗಿ ಬರ್ಬೋದು ನೋಡಿ ನೀವು. ನಾನು ಸ್ಯಾಟರ್ಡೆ ಸಂಡೇ ಅಷ್ಟೇ ಇದೆ ಅಂತಂದ್ರಲ್ಲ, ಹಾಗಾಗಿ ಬೇಗ ಇವತ್ತನೇ ಹೋದ್ವಿ ನಾವು. ಬಟ್ ಇನ್ನೂ 1ನೇ ತಾರೀಕಿನ ತನಕ ಇರುತ್ತಂತ ನೋಡಿ ಅದು ಸೇಲ್ ಬಂದು. ಯಾರಾದರೂ ಹೋಗೋರಿದ್ದರೆ ಹೋಗಿ ಬರ್ಬೋದು. ಸರೋಜಮ್ಮ ಕಲ್ಯಾಣ ಮಂಟಪ, ಗಂಗಾವತಿ. ಚೆನ್ನಾಗಿದೆ ಬ್ಯಾಗ್ ಬಂದು. ಇದು ಒಂದು ಪರ್ಸ್, ಹ್ಯಾಂಡ್ ಪರ್ಸ್. ನಂತರ ಇಲ್ಲಿ 2 ಜಿಪ್ ಬಂದಿದ್ದಾವೆ. ಒಂದು ಕೈಯಿಂದ ಮೊಬೈಲು, ಒಂದು ಕೈಯಿಂದ ತೋರಿಸೋದಂದ್ರೆ ಆಗೋದೇ ಇಲ್ಲ ನೋಡಿ. ಚೆನ್ನಾಗಿದೆ. ನಾನು ಬುಕ್ಸ್ ಎಲ್ಲ ಹಿಡಿತಾವ, ಹಾಗಾಗಿ ಒಳಗಡೆ ಒಂದು ಕಪಾಟ್ ಒಂದು ಕೊಟ್ಟಾರ ನೋಡಿ. ಜಿಪ್ ಕೊಟ್ಟಿದ್ದ, ಅಲ್ಲೊಂದು ಲಾಕ್ ಇದೆ. ನಂತರ ಇಲ್ಲೊಂದಿದೆ, ಎಮರ್ಜೆನ್ಸಿಗೆ ಕಾಯಿನ್ ಗೀನ್ ಹಾಕ್ಕೊಳ್ಳಿಕ್ಕೆ. ಚೆನ್ನಾಗಿದೆ. 160 ರೂಪಾಯಿಗೆ ಏನು ಬರುತ್ತೆ, ಏನು ಐಟಮ್ಸ್ ತೊಗೊಂಡ್ರು ಅಷ್ಟೇ. ಅಲ್ಲಿ ಹಣ್ಣು ಕೂಡ ಸೋವಿ ಇದ್ದು ನೋಡಿ. ಅಲ್ಲಿ ಒಂದು ಹಣ್ಣು ಎಕ್ಸ್ಟ್ರಾ ಕೊಟ್ಟ ಅವ್ನು ಬರಬೇಕಾದ್ರೆ, ತೊಗೊಳ್ರಿ ಅಕ್ಕ ಚೆನ್ನಾಗಿದ್ದಾವ ಅಂಥೇಳಿ. ಬನ್ನಿ ಇಲ್ಲೇ ಕೋರ್ಟ್ ಹತ್ರನೇ ನಿಂತಿರ್ತೀವಿ ನಾವು ಅಂತ ಹೇಳಿದವನ. 150 ರೂಪಾಯಿ ಕೆ ಜಿ ಹೇಳಿದ್ರು, ಬಟ್ 100 ರೂಪಾಯಿ ಕೆ ಜಿ ಮಾಡಿ ತೊಗೊಂಡು ಬಂದ್ವಿ ನೋಡಿ ನಾವು. ಒಂದು ಹಣ್ಣು ಅಲ್ಲೇ ಸ್ವೀಟ್ ಇದಾವಿಲ್ಲ ಅಂತ ತಿಂದು ನೋಡಿದ್ವಿ, ಸ್ವೀಟ್ ಇದ್ದು. ಸಂತ್ರ ಪಾತ್ರೆ ತೊಳೆದಿಟ್ಟಿದ್ದಾರೆ, ಇನ್ನು ಸ್ಟ್ಯಾಂಡಿಗೆಲ್ಲ ಹಾಕಬೇಕು. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಟೈಮ್ ನೋಡ್ತಾ ಇರ್ಬೋದು, 4:15 ಟೈಮ್ ಬಂದು 4:15. ಟೀ ಮಾಡುವ ಸಮಯ. ಎಕ್ಸಾಕ್ಟ್ ಟೀ ಟೈಮ್ ನೋಡಿ ನಮ್ಮದು 4:15 5 ಗಂಟೆ ಟೀ ಆಗಿಬಿಡ್ಬೇಕು ನಮ್ಮ ಮನೇಲಿ. ಟೀ ಮಾಡಿದ ನಂತರ ಮತ್ತೆ ಸಿಗ್ತೀನಂತ ನಿಮ್ಮ ಜೊತೆಗೆ ನಾನು. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋದಲ್ಲಿ ಬಾ ಅಂದರೆ ಬರೋದಿಲ್ಲ ನನ್ನ ಮಗಳು, ಬಂದರೂ ಕೂಡ ನಂತರದಲ್ಲಿ ನೀನು ವೀಡಿಯೋ ಕಟ್ ಮಾಡು, ವೀಡಿಯೋನಲ್ಲಿ ನಾನು ಬರಬಾರ್ದು ಅಂತೇಳಿ ಹೇಳ್ತಿರ್ತಾಳೆ. ಹಾಗಾಗಿ ನಾನು ವೀಡಿಯೋದಲ್ಲೇ ಬರಲಿಕ್ಕೆ ಹೋಗಬೇಡ, ಕಟ್ ಮಾಡೋದು ಆಗಲ್ಲ ಎಡಿಟಿಂಗ್ ಒಳಗೆ ಅಂತ ಹೇಳಿದ್ದೀನಿ. ಹಾಗಾಗಿ ಬಂದು ಈಗ ನನ್ನ ಎದುರಿಗೆ ಕೂತ್ಕೊಂಡಿದ್ದಾಳೆ. ಟೀ ಮಾಡಬೇಕು. ಚೇಂಜ್ ಮಾಡಮ್ಮ, ಡ್ರೆಸ್ ಚೇಂಜ್ ಮಾಡು, ನಾನು ಡ್ರೆಸ್ ಚೇಂಜ್ ಮಾಡಿದೆ ಅಂತಿದ್ದಾಳೆ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಂತ.